ಚರ್ಚೆ ಮಾಡ್ತೀವಿ. ಯಾವುದೇ ತರಬೇತಿಯನ್ನು ಮಾಡ್ತಾ ಇದ್ದಾರೆ ಮುಖ್ಯವಾಗಿ, ಯಾಕಂದ್ರೆ ನಮ್ಮ ಜೀವನ ನಡೆಸ್ಕೊಳ್ಳಿಕ್ಕೆ ಒಂದು ತರಬೇತಿ ಅವಶ್ಯಕತೆ ಇದೆ ಅನ್ನೋದು ಕೂಡ ನಾವು ಡಿಸ್ಕಸ್ ಮಾಡಿ ಈ ಒಂದು ಸಂದರ್ಭದಲ್ಲಿ ಈ ಏನು ನಾವು ನಿಮಗೆ ಒಳ್ಳೆಯದಾಗಲಿ ಅಂತಕ್ಕಂಥ ಉದ್ದೇಶಪೂರ್ವಕವಾಗಿ ನಮ್ಮ ಕನ್ನಡ ಸಂಘದ ಅಧ್ಯಕ್ಷ ಈ ಕಾರ್ಯಕ್ರಮದ ಭಾಗಿಯಾಗಿದ್ದ ಪ್ರಸನ್ನ ರೆಡ್ಡಿ ಅವರು ತಮ್ಮೆಲ್ಲರ ಪರವಾಗಿ ನಾನು ಉತ್ತಮವಾಗತಕ್ಕಂಥ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಉಪಾಧ್ಯಕ್ಷರು ತ್ಯಾಗರಾಜ್ ಅಂತ ಇಬ್ಬರು ಅವರು ಕೂಡ ಇಂಥ ಕಾರ್ಯಕ್ರಮವನ್ನು ಮೊದಲಿಂದ ಪ್ರೋತ್ಸಾಹ ಕೊಡ್ತಾ ಬರ್ತಾ ಇದ್ದಾರೆ. ಆ ಪ್ರಾಥಮಿಕ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಸುನೀತಾ ಮೇಡಮ್ ನಿಮ್ಗೆ ಗೊತ್ತಿದೆ, ತುಂಬಾ ಲವಲವಿಕೆ ವ್ಯಕ್ತಿ. ನಿಮ್ಗೆ ಗೊತ್ತಿರ್ತದೆ ತರಬೇತಿಯನ್ನು ಪಡ್ಕೊಂಡಿದ್ರೆ ನೀವೆಲ್ಲ ಕೂಡ. ಆ ಮೇಡಮ್ ನೋಡಿ ಇವಾಗ ನೋಡಿದ್ದು ಈ ಒಂದು 3 ದಿವಸಗಳಿಲ್ಲ ಅದಕ್ಕೆ. ಹಾಗಾಗಿ ನೋಡಿ ಮೇಡಮ್ನವರು ಕೂಡ ಲವಲವಿಕೆ ಅಂತ ನಿಮಗೆ ಎಷ್ಟು ಸಾಧ್ಯ ಎಷ್ಟು ಹೇಳ್ಕೊಂಡಿದ್ದಾರೆ ನಿಮಗೆ. ಅವರು ಕೂಡ ನಾನು ಈ ಒಂದು ಕಾರ್ಯಕ್ರಮದ ಕೇಂದ್ರದಿಂದ ಅವರಿಗೆ ತಮ್ಮೆಲ್ಲರ ಸ್ವಾಗತ ಕೊಡ್ತೇನೆ. ಅದೇ ರೀತಿ ರಾಧಾ ಮೇಡಮ್ ಕನ್ನಡ ಸಂಘದ ಜಂಟಿ ಕಾರ್ಯದರ್ಶಿಗಳು ಕೂಡ ನಾನು ಸ್ವಾಗತ ಕೊಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಪ್ರಸನ್ನ ಅವರು ಆರೋಗ್ಯ ಇಲಾಖೆ ಹಾಗೂ ನಮ್ಮ ಕನ್ನಡ ಸಂಘದ ಸದಸ್ಯರು ಪ್ರಾಥಮಿಕ ಸ್ವಾಗತ ಕೊಡ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಮುಂದಿನವರು ಪತ್ರಿಕಾ ಮಾಧ್ಯಮ ಕೂಡ ಆತ್ಮೀಯವಾಗಿ ಸುದ್ದಿ ಮಾಧ್ಯಮ ಆತ್ಮೀಯವಾಗಿ ಸ್ವಾಗತವನ್ನು ಇಬ್ಬರಿಗೂ ಸ್ವಾಗತವನ್ನು ನಾನು ಕೊಡ್ತಾ ಇದ್ದೀನಿ. ಬಹಳ ಮುಖ್ಯವಾಗಿ ಈ ಒಂದು ತರಬೇತಿ ಕೇಳಿದ್ರು ನೀವು ತಾವೇನು ಕಲ್ತಿದ್ದೀರಿ, ಏನು ಪ್ರದೇಶ ತಾವೆಲ್ಲ ರೆಡಿ ಮಾಡ್ಕೊಂಡಿದ್ರೆ ಮುಂದೆ ತಮ್ಮ ಒಂದು ಯಾವುದೇ ಮಾಡ್ಬೇಕಂತ ಕೂಡ ಸಕಾಲದಲ್ಲಿ ನೀವು ಆಗಮಿಸಿ ನಿಮ್ಮ ನೈಪುಣ್ಯತೆಯಲ್ಲಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಎಲ್ಲರಿಗೂ ನಮಸ್ಕರಿಸುತ್ತಾ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ವಿದ್ಯಾರ್ಥಿನಿಯರಿಗೂ ನಮ್ಮ ನಮಸ್ಕಾರ ಇರುತ್ತೆ. ಹಾಗೂ ವೇದಿಕೆ ಮೇಲೆ ಪ್ರಸನ್ನ ಸರ್, ನಾವು ನಿಮ್ಮ KGF ಕ್ಲಾಸ್ ಮಾಡಬೇಕಾದ್ರೆ ಟೈಲರಿಂಗ್, ಕ್ರೋಶ, ಆರಿ ವರ್ಕು ಅಂತ ಕಂಟಿನ್ಯೂಸ್ ಕ್ಲಾಸಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದರ ಮೂಲ ಉದ್ದೇಶ ಏನಪ್ಪ ಅಂತಂದರೆ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡುವ ಸಲುವಾಗಿ ಮೇನ್ ತುಂಬ ಜನ ಹೆಣ್ಮಕ್ಳು ಕಲಿಬೇಕು ಅನ್ನೋ ಆಸಕ್ತಿ ಇರುತ್ತೆ. ಅದಕ್ಕೆ ಸರಿಯಾದಂಥ ಪ್ಲಾಟ್ಫಾರ್ಮ್ ಸಿಕ್ಕಿರಲ್ಲ ನಮಗೆ. ತುಂಬ ಜನಕ್ಕೆ ಆಸಕ್ತಿ ಬ್ಯೂಟಿಷನ್ಗೆ ತಗೊಂಡು ಹೊರಗಡೆ ಹೋದರೆ ಬೇಸಿಕ್ ಅಂತ ಸಣ್ಣ ಪಾರ್ಲರ್ಗೆ ಹೋದ್ರೂ 30ರಿಂದ 40 ಸಾವಿರ ಚಾರ್ಜಸ್ ಮಾಡ್ತಾರೆ. ನಮ್ಮಲ್ಲಿ ಏನಂದರೆ ತುಂಬ ಜನ ಹೆಣ್ಮಕ್ಳು ಕಲಿಬೇಕಂತ ಆಸಕ್ತಿ ಇದ್ರೂ ಫೈನಾನ್ಷಿಯಲಾಗಿ ಸ್ಟ್ರಗಲ್ ಆಗ್ತಾ ಇರ್ತಾರೆ. ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತೇಳಿ ಹೇಳ್ಕೊಡೋದೆಲ್ಲ ಫ್ರೀ ಇರುತ್ತೆ, ತರಬೇತಿ ಫ್ರೀ ಇರುತ್ತೆ, ಸರ್ಟಿಫಿಕೇಟ್ ಫ್ರೀ ಇರುತ್ತೆ. ಬಟ್ ಮಿನಿಮಮ್ ಚಾರ್ಜಸ್ ಅಂತ ನಾವು ಮೆಟೀರಿಯಲ್ ಕಾಸ್ಟ್ ಅಂತ ತಗೊಂಡು ಆ ಮೆಟೀರಿಯಲ್ ಇಲ್ಲೇ ಕ್ಲಾಸ್ ಮಾಡಿಕೊಟ್ಟು ನೀಟಾಗಿ ಹೇಳ್ಕೊಡ್ತಾ ಇದ್ದಾರೆ. ನಮ್ಮದು ಮೇನ್ ಉದ್ದೇಶ ಏನಂತಂದರೆ ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ. ಸುಮಾರು ಜನ ಹೆಣ್ಮಕ್ಳಿಗೆ ಬೆಳಗ್ಗೆ ಮನೇಲಿ ಕೆಲಸ ಮಾಡಿ ಅತ್ತೆ ಮಾವನ್ನ ಮನೆ ತಂದೆ ತಾಯಿನ ಎಲ್ಲ ನೋಡಿಕೊಂಡು ಹೊರಗಡೆ ಕೆಲಸಕ್ಕೆ ಹೋಗ್ಬೇಕಂದ್ರೆ ತುಂಬ ಕಷ್ಟ ಇರುತ್ತೆ. ಲೇಟ್ ಆದರೆ ಆಫೀಸಲ್ಲಿ ಕೇಳ್ತಾರೆ, ಸಂಜೆ ಬರೋದು ಲೇಟ್ ಆದರೆ ಮನೆಯಲ್ಲೂ ಕೇಳ್ತಾರೆ. ಇದರದೆಲ್ಲ ಫೈನಾನ್ಷಿಯಲಿ ಫ್ರೀಡಮು, ಪರ್ಸ್ನಲಿ ಫ್ರೀಡಮ್ ಬೇಕಂತಂದರೆ ಕೈಯಲ್ಲಿ ಒಂದು ವಿದ್ಯೆ ಇರಬೇಕು. ಕೈಯಲ್ಲಿ ವಿದ್ಯೆ ಇದ್ದರೆ ನಿಮಗೆ ಎಕ್ಸಾಂಪಲ್ ಇವಾಗ ಬ್ಯೂಟಿಫುಲ್ ಆಗೋದು, ಟೈಲರಿಂಗ್, ಕ್ರೋಶ, ಆರಿ ವರ್ಕು ಮನೆಯಿಂದಲೇ ಬೇಕಾದರೆ ನಾವು ಸ್ಟಾರ್ಟ್ ಮಾಡ್ಬೋದು. ಒಂದು ಟೈಲರಿಂಗ್ ಮಿಷನ್ ಒಂದು ಇಟ್ಕೊಂಡ್ರೆ ಮನೆಯಲ್ಲೇ ಒಂದು ದಿನಕ್ಕೆ 1-2 ಬ್ಲೌಸ್ ಹೊಲಿಬೋದಾ. ಒಂದು ಗಾರ್ಮೆಂಟ್ಸ್ಗೆ ಫ್ಯಾಕ್ಟ್ರಿಗೆ ನಾವು ಕೆಲಸಕ್ಕೆ ಹೋದ್ರೂ 10ರಿಂದ 15 ಸಾವಿರ ಸಂಬಳ ಕೊಡ್ತಾರೆ. ಬಟ್ ಬೆಳಗ್ಗೆಯಿಂದ ಸಂಜೆವರೆಗೂ ಕಂಪಲ್ಸರಿ ಹೋಗಬೇಕು. ನೋಡಿ ಸಣ್ಣ ಮಕ್ಕಳನ್ನ ಕಲ್ತ ಕರ್ಕೊಂಡು ಬಂದಿದ್ದೀವಿ. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಕ್ಕೆ ಕೆಲವೊಂದು ಕಡೆ ಅನುಕೂಲ ಇರುತ್ತೆ, ಅನಾನುಕೂಲತೆ ಇರುತ್ತೆ. ಅದೇ ನಮ್ಮದೇ ಆದಂಥ ಒಂದು ಓನ್ ಆಗಿರುವಂಥ ಜಾಬನ್ನ ನಾವು ಇದು ಮಾಡಿಕೊಂಡ್ರೆ, ಕ್ರಿಯೇಟ್ ಮಾಡಿಕೊಂಡ್ರೆ ಮನೆಗೂ ಟೈಮ್ ಕೊಡ್ಬೋದು, ಮಕ್ಕಳಿಗೂ ಟೈಮ್ ಕೊಡ್ಬೋದು, ನಾವು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾವು ಈ ಮೂಲ ಉದ್ದೇಶದಿಂದ ನಾವು ಈ ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇದ್ವಿ. ಎಲ್ಲ ಕಲ್ತಿರೋದಕ್ಕಿಂತ ಸರಿ ಇದುವರೆಗೂ ನಾವು ಸಂಸ್ಥೆ ಪರವಾಗಿ ನಾವು ಏನೇನು ತರಬೇತಿ ಕೊಟ್ಟಿದ್ದೀವಿ ಎಲ್ಲದನ್ನು ಸದುಪಯೋಗ ಪಡಿಸ್ಕೊಂಡು ಇದರಿಂದ ನೀವು ಚೆನ್ನಾಗಿ ಕಲಿತು ನಾವು ಯಾವ ಥರ ಕ್ಲಾಸಸ್ ಮಾಡ್ತಾ ಇದ್ದೀವೋ ಅದೇ ಥರನ ನೀವು ಮುಂದಕ್ಕೆ ನಿಮ್ಮಿಂದ ಇನ್ನೊಂದು 4 ಜನಕ್ಕೆ ಹೆಲ್ಪ್ ಆಗಲಿ ಅಂತ ಕೋರ್ಕೊಳ್ತಾ ನಾನು 2 ಮಾತು ಮುಗಿಸ್ತೀನಿ. ಶಿಬಿರಕ್ಕಾದರೆ ತುಂಬ ಜನನೇ ಇರ್ಬೋದು, ಸ್ಟ್ರೆಂತ್ ತುಂಬ ಇತ್ತು. ಈಗ ಸ್ವಲ್ಪ ಸ್ಟ್ರೆಂತ್ ಕಮ್ಮಿ ಆಯಿತು, ಮಾರ್ಕೆಟಿಂಗ್ ಪ್ರಾಬ್ಲಮ್ಮು ಏನು ಅಂತ ಗೊತ್ತಾಗಿಲ್ಲ. ಬಟ್ ಎಷ್ಟೇ ಜನ ಇದ್ರೂ ನಮ್ಮ ಜನ ಎಷ್ಟಿದ್ದಾರೆ ಅನ್ನೋದಕ್ಕಿಂತಲೂ ಕಲ್ತಿರೋ ಜನದಲ್ಲಿ ಅಟ್ಲೀಸ್ಟ್ ಬೆರಳೆಣಿಕೆ ಅಷ್ಟು ಜನ ಆದ್ರೂ ಅವ್ರ ಬದುಕನ್ನು ಕಟ್ಕೊಳ್ಳೋಕ್ಕೆ ನಮ್ಮ ಕಡೆಯಿಂದ ಕಲ್ತಿರೋದಿದ್ದರೆ ಅವ್ರ ಜೀವನದಲ್ಲಿ ರೂಪಿಸ್ಕೊಂಡ್ರೆ ಅನುಕೂಲ ಆಗುತ್ತೆ. ಅದರಿಂದ ನಮಗೂ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಹಳಷ್ಟು ಜನರು ನಾವು ಹುಡುಗಡೆ ಮನೇಲಿದ್ದು ನಾವು ಮಕ್ಕಳನ್ನು ತಕ್ಕಂಥದ್ದು ನಾವು ಸಂಸಾರ ಮಾಡ್ಕೊಳ್ತಕ್ಕಂಥದ್ದು ಓಕೆ. ಈ ದುಡಿತಕ್ಕಂಥ ಬೇಡಿಸಿಕೆ ಅನಾರೋಗ್ಯ ಕೆಲಸ ಹೋಯ್ತು ಅಥವಾ ಮನೇಲಿದ್ದು ಅಂದಾಗ ಆ ಒಂದು ಕುಟುಂಬದ ಪರಿಸ್ಥಿತಿ ಏನು ಅಂತ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಬೇಕಾಗಿದೆ. ಅಂತ ಸಂದರ್ಭದಲ್ಲಿ ಇಂತಹ ಉಚಿತ ಬ್ಯೂಟಿ ಪಾರ್ಲರ್ ಆಗ್ಬೋದು, ಇಂತಹ ಒಂದು ತರಬೇತಿ ಆಗಿದ್ರೆ ನಮ್ಮ ಮಕ್ಕಳನ್ನು ಪೋಷಣೆ ಮಾಡಲಿಕ್ಕೆ, ಅವ್ರು ಓದಲಿಕ್ಕೆ ಸಾಕಷ್ಟು ನಾವು ಸುಧಾರಿಸ್ಕೊಳ್ಬೋದು. ಬರೀ ಗಂಡಸರನ್ನೇ ನಾವು ಡಿಪೆಂಡ್ ಆಗೋದು ಬೇಡ, ಅವರವನ್ನೇ ಅವಲಂಬಿತ ಆಗತಕ್ಕಂಥದ್ದು ಬೇಡ. ನಾವು ಕೂಡ ನಮ್ಮ ಅವಲಂಬನೆ ನಾವು ಮಾಡ್ಕೋಬೇಕು. ಮಕ್ಕಳ ಪೋಷಣೆ ಕರ್ತವ್ಯ ನಮ್ದಾಗುತ್ತೆ ಅಂತ ಇಬ್ಬರು ದುಡಿದ್ರೆ ಈಗ ನಮಗೆ ಆಸೆ ಇರುತ್ತೆ ನಮ್ಮ ಮಕ್ಕಳನ್ನ ಅನ್ಬೋದು. ನಿಮ್ಮೆಲ್ಲರಿಗೂ ಇಷ್ಟು ದಿನ ಬಹಳ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂತ ನಿಮ್ಮ ಮುಖ ನೋಡಿದ್ರೆ ನಮ್ಗೆ ಅರ್ಥ ಆಗ್ತಾ ಇದೆ. ಯಾಕಂದರೆ ಇದು ಹಣ ಒಡವೆ ಎಲ್ಲರೂ ಕಲಿಬೋದು. ನಮ್ಮಲ್ಲಿರ್ತಕ್ಕಂಥ ವಿದ್ಯೆಯನ್ನು ಯಾರೂ ಕಲಿಯೋಕ್ಕಾಗಲ್ಲ.
ಒಂದ್ಸತಿ ನಾವು ವಿದ್ಯೆ ಕಲಿತಾಗ ಅದು ನಮಗೆ ಆಸ್ತಿಯಿಂದನೇ ಎಲ್ಲಕ್ಕೂ ಮಿಗಿಲಾದಂಥ ಆಸ್ತಿ ಅದು. ಈಗ ಅದರಿಂದ ನೋಡಿ ಗಂಡ ಕೆಲಸ ಮಾಡ್ತಾನೆ, ಅವ್ರು ಉಳಿತಾರೆ, ಗಂಡನ ಕೈ ಚಾಚಬೇಕು ಅಂತಲ್ಲ, ಅವರ ನಂಬಿಕೆ ಅವಲಂಬಿತ ಆಗಿರ್ತೀವಿ. ಅದು ಯಾವುದೋ ಒಂದು ಸಣ್ಣ ಮುಟ್ಟೋದಕ್ಕೆ, ಮಕ್ಕಳು ಓದಿದ್ದಕ್ಕೆ, ಈಗಿನ ಕಾಲದಲ್ಲಿ ಎಷ್ಟು ಖರ್ಚು ಇರುತ್ತೆ ಶಾಲಾ ಮಕ್ಕಳುಗಳಿಗೆ ಅಂದರೆ, ತಾಯಿ ಒಂದು ಸ್ವಲ್ಪ ಮನೆಯಲ್ಲಿ ಬಿಡುವ ವೇಳೆಯಲ್ಲಿ ಅದನ್ನು ಕಲಿತು ಮಾಡಿಕೊಟ್ಟಾಗ ಅದರಿಂದ ಬಂದಂಥ ಹಣದಿಂದ ಕಲಿಸ್ಕೊಟ್ಟಾಗ ಮಕ್ಕಳಿಗೂ ಒಂದು ಖುಷಿ, ತಾಯಿಗೂ ಖುಷಿ. ಯಾಕಂದರೆ ಗಂಡಸ್ರಿಗೆ ಏನಿಲ್ಲ, ಈಗ ಹೇಳ್ತೀನಿ ಅಂದ್ಕೊಳ್ಬೇಡಿ, ಇರೋ ವಿಷಯ ಹೇಳ್ತೀನಿ. ಗಂಡಸರು ಎಲ್ಲೋದ್ರು ಯಾರು ಕಡಲ್ಲ, ಮದುವೆ ಮನೆಗೆ ಹೋದರೆ ಒಂದು ಪ್ಯಾಂಟು ಶರ್ಟು ಒಂದು ಸಜ್ಜೆ ಹಿಡ್ಕೊಂಡ್ಬಂದ್ರೆ ನಡೆಯುತ್ತೆ. ಅವ್ರ ಹೆಂಡತಿ ನೋಡಿ ಹೇಗೆ ಅಂತಾರೆ, ಸೀರೆ ಕುಚ್ಚು ನೋಡ್ರಿ, ಬ್ಲೌಸೇ ಹೊಲಿಸಿದಾಳೆ ನಂಬ್ಕೊಂಡು ಹೋಗೋದೇ ಅಲ್ಲಿ, ಬ್ಯೂಟಿಷಿಯನ್ನು ಇದು ಸೀರೆ ಇದೆ, ಅದಕ್ಕೆ ಅದೇ ಲುಕ್ ಕೊಡೋದು ಅಲ್ವಾ. ಹೀಗಾಗಿ ಅಂಥದಕ್ಕೆ ತುಂಬ ಪ್ರಾಮುಖ್ಯತೆ ಇದೆ. ಇವಾಗಂತೂ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸಬೇಕು ಅಂತ ಹೇಳಿದ್ರಲ್ಲ, ಹಾಗೇನೆ ಇದನ್ನು ಕಲಿತಾಗ ಒಂದು ನಾವು ಮನೆಯಲ್ಲೇ ಬಿಡುವಿನ ವೇಳೆಯಲ್ಲಿ ಆ ಟಿ ವಿ ನೋಡೋ ಬದಲು, ಟಿ ವಿ ನೋಡಿದ್ರೆ ಲಾಭ ಏನು ಅಷ್ಟಿಲ್ಲ, ನೋಡ್ತೀವಿ ಅಂತ ಬಿಟ್ಬಿಡ್ತೀವಿ. ಆದರೆ ಆ ಬಿಡುವಿನ ವೇಳೆಯಲ್ಲಿ ಇದನ್ನೆಲ್ಲ ಕಲಿತ್ಕೊಂಡು ನಾವು ವೆರೈಟಿ ಎಷ್ಟಿದೆ ನೋಡಿ, ಆ ಜರಿ ನೋಡ್ತೀರಾ, ಮುತ್ತು ಮಣಿ ಕರಕುಶಲ ಅನ್ನೋದು ಎಷ್ಟಿದೆ, ಅದನ್ನು ಮಾಡಿಕೊಂಡಾಗ ನಮ್ಮ ಜೀವನಕ್ಕೂ ಸುಖ ಸಿಗುತ್ತೆ. ನಿಮ್ಮಿಂದ ನೀವು 10 ಜನ ಕೇಳ್ಕೊಡ್ತೀರಿ, ಆವಾಗ ಮೇಡಮ್ಗೂ ಖುಷಿ ಆಗುತ್ತೆ. ನೀವು ಹೇಳಿ ನಾನು ಒಂದು ಕ್ಲಾಸ್ ನಡೆಸ್ತಾ ಇದ್ದೀನಿ, ನಿಮ್ಮಿಂದ ನಾನು ಕಲಿತೆ, ನಾನು 4 ಜನ ಕೇಳ್ಕೊಡ್ತಾ ಇದ್ದೀನಿ ಅಂತ ಅವ್ರಿಗೆ ಫೋನ್ ಮಾಡಿ ಹೇಳಿದಾಗ ಅವ್ರಿಗಾಗೋ ಸಂತೋಷ ಅಷ್ಟಿಷ್ಟಲ್ಲ. ಈಗಾಗಲೇ ನಮ್ಮ ಮೇಡಮು ಹೇಳಿದ್ದಾರೆ ಮತ್ತು ನಮ್ಮ ಅಶ್ವಥ್ ಸರ್ ಹೇಳಿದ್ದಾರೆ, ನಾನಿನ್ನು ಜಾಸ್ತಿ ಏನು ಹೇಳುವಷ್ಟಿಲ್ಲ, ನೀವೆಲ್ಲ ಕಲ್ತಿದ್ದೀರಿ, ಇನ್ನೂ 4 ಜನ ಕಲಿಸ್ಕೊಡಿ ಅಂತ ಹೇಳ್ತಾ ನೀವು ಬಂದು ಕಲಿತು ಎಲ್ಲ ಇದು ಮಾಡಿದ್ದಕ್ಕೆ ನಮಗೂ ಭಾಳ ಖುಷಿ ಆಯಿತು. ಇದೇ ಥರ ಪ್ರತಿ ವರ್ಷವೂ ಕನ್ನಡ ಸಂಘದ ನಮ್ಮ ಅಧ್ಯಕ್ಷರು ನಿಮಗೆ ಸ್ಥಳವನ್ನು ಕೊಡ್ತಾರೆ. ನೀವು ಬಂದು ಕಲಿಯಿರಿ. ಮೇಡಮ್ಗೂ ಅಷ್ಟೇ, ನನಗೊಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರೂ ಸಹ ಧನ್ಯವಾದ. ಶಾರ್ಟ್ ಟೈಮ್ಗೂ ಕರೆಕ್ಟಾಗಿ ಮುಗಿಸ್ಬೇಕು. ಏನಾದರೂ ಡೌಟ್ ಇದ್ರೂ ಸ್ಮೂತಾಗಿ ಹೇಳ್ಕೊಡ್ತಾ ಇದ್ರು. ನಮ್ಗೆ ಯಾವತ್ತೂ ಇದು ಮಾಡಿಲ್ಲ, ಅವ್ರು ರಫ್ ಇದಿಲ್ಲ. ಡೇ ಒನ್ನಿಂದ ಹೆಂಗಿದ್ರು ಎಂಡೋರ್ಗು ಹಂಗೆ ಇತ್ತು, ಆ ಸ್ಮೂತ್ನೆಸ್ ಹಂಗೆ ಇತ್ತು. ಸೊ ಅದು ಈಸಿ ಇತ್ತು ಕಲಿಯೋಕ್ಕೆ. ಮೇಯ್ನಾಗಿ ಬೇರೆ ಕಡೆ ಹೋಗಿದ್ರೆ ಒಂದು ಬೇಸಿಕ್ ಸ್ಟೆಪ್ನ ತುಂಬ 1 ವೀಕ್ ತಗೊಳ್ಳೋರು, ಇಲ್ಲಿ 21 ಡೇಸ್ ನಮಗೆ ಹಾಲಿಡೇಸ್ ಇದ್ದಿದ್ದಕ್ಕೆ ಬಂದು ಕಲ್ತ್ಕೊಂಡು ಹೋಗೋದಕ್ಕೆ ಅನುಕೂಲ ಆಯಿತು. ಮನೆಯಲ್ಲಿ ತುಂಬ ವೆಲ್ಲಾಗಿದ್ರೇನು, ಎಲ್ಲೂ ಹೋಗ್ಬೇಡ, ಏನು ಮಾಡಬೇಡ ಅಂದ್ರೇನು ಈ ಥರ ಬರೋದ್ರಿಂದ ಏನಾಗುತ್ತೆ, ನಾವೇನು ಡಿಪ್ರೆಷನ್ಗೆ ಆ ಥರ ಎಲ್ಲ ಹೋಗಲ್ಲ. ಈ ಥರ ಎಲ್ಲ ಮಾಡ್ಕೊಂಡು ನಮ್ದು ನಾವು ಮಾಡ್ಕೊಳ್ಳೋದೇ ಒಂದು ಖುಷಿ, ಅದು ಚೆನ್ನಾಗಿತ್ತು. ಆಲ್ಮೋಸ್ಟ್ ಟೈಮಲ್ಲಿ ಹಾಲಿಡೇಸ್ ನಾನು ಸೆಕೆಂಡ್ ಪಿ ಯು ಸಿ ಎಂಡಾಗಿದೆ ಇವಾಗ. ಸೊ ಈ ಪರ್ಟಿಕ್ಯುಲರ್ ಟೈಮಲ್ಲಿ ಏನು ಮಾಡೋದು ಗೊತ್ತಿಲ್ಲ. ಆವಾಗ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಹೇಳಿದ್ರು, ನಾನು ಜಾಯ್ನ್ ಆಗಿದ್ದೆ, ತುಂಬ ಯೂಸ್ಫುಲ್ ಆಗಿದೆ. ಟೀಚರ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು, ಸಾಫ್ಟ್ ಆಗಿದ್ರು, ಹೇಳ್ಕೊಡ್ತಾಯಿದ್ರು. ಫನ್ ಮಾಡ್ತಾಯಿದ್ರು, ಈಕ್ವಲ್ ಆಗಿತ್ತು ಎಲ್ಲ. ಸೊ ಎಲ್ಲ ಬಂದು ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಾಯಿದ್ವಿ. ತುಂಬ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಏಜ್ ಲಿಮಿಟೆಡ್ ಎಲ್ಲ ಇಲ್ಲ. ಸೊ ದೊಡ್ಡವರು ನಮಗೆ ಹೇಳ್ಕೊಡ್ತಾರೆ, ಚಿಕ್ಕವರು ನಾವು ಏನು ಗೊತ್ತೋ ಅದು ನಾವು ಹೇಳ್ಕೊಡ್ತೀವಿ. ಸೊ ತುಂಬ ಫನ್ ಆಗಿತ್ತು ಸರ್. ನಾನು ಬಂದು ಆರಿರೋ ಕ್ರೋಶಾ ಸರ್. ಮನೇಲಿರೋದು, ಬಟ್ ಮನೇಲಿ ಬೇಡ ಅಂದ್ರೂ ನಾನು ಹಠ ಮಾಡಿ ಕಲಿಬೇಕು, ನನ್ನ ಕೈಲಿ ಒಂದು ವಿದ್ಯೆ ಇರಬೇಕು ಅಂತ ಬಂದು ಕಲಿ ತುಂಬ ಯೂಸ್ ಬ್ಲೌಸ್ ಎಲ್ಲ ನಾನೇ ಸ್ಟಿಚ್ ಮಾಡ್ಕೊಡ್ತೀನಿ. ಆಗಿದೆ ಮೇಡಮ್, ನಾನೇ ಓದ್ತೀನಿ ಮೇಡಮ್. ನಮ್ಮ ಅತ್ತೆಗೆ ನಮ್ಮ ನಾದಿನಿಗೆಲ್ಲ ಓದ್ಕೊಡ್ತೀನಿ. ಎಲ್ಲ ತುಂಬ ಚೆನ್ನಾಗಿ ಕಲ್ತ್ಕೊಟ್ಟಿದ್ದಾರೆ. ನಾನೇ ಬ್ಲೌಸ್ ಹೊಲ್ದಿದ್ದೀನಿ, ನಾನು ಡ್ರೆಸ್ ಹೊಲ್ದಿದ್ದೀನಿ, ಎಲ್ಲ ನಾನೇ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಬೇರೆಯವ್ರಿಗೆ ಎಲ್ಲರೂ ಬಂದು ಜಾಯಿನ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಾಡಿಸ್ತಾರೆ, ಚೆನ್ನಾಗಿದೆ. ನೀವೆಲ್ಲ ಬಂದು ಆಗಲಿಲ್ಲ, ಯಾಕಂದರೆ ಲಾಸ್ಟ್ ಟೈಮ್ ಬ್ಯಾಚ್ ಮಾಡಿದಾಗ ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಈ ಸತಿ ಇದರ ವಿಶೇಷತೆ ಏನಂದರೆ ನಮ್ಮ ಓಲ್ಡ್ ಸ್ಟೂಡೆಂಟ್ಸೇ ಟೀಚರಾಗಿ ಬಂದು ಟೀಚ್ ಮಾಡಿದ್ದಾರೆ. ಅದೇ ನಮ್ಮಲ್ಲಿ ವಿಶೇಷತೆ ಇದೆ. ನಮ್ಮ ಇವಾಗ ಇಲ್ಲಿ ಏನು ನೀವು ಕಲ್ತಿರೋದ್ರ ಬಗ್ಗೆ ಫೀಡ್ಬ್ಯಾಕ್ ಕೊಡೋದ್ರಿಂದ ನಿಮ್ಮಿಂದ ಟೀಚರ್ಸ್ಗೂ ಅನುಕೂಲ ಆಗುತ್ತೆ, ಟ್ರಸ್ಟ್ಗೂ ಅನುಕೂಲ ಆಗುತ್ತೆ. ಇದೆಲ್ಲದಕ್ಕಿಂತ ಮಿಗಿಲಾಗಿ ಜನಕ್ಕೊಂದು ಮೆಸೇಜ್ ಹೋದಾಗ, ಅವೇರ್ನೆಸ್ ಇದ್ದಾಗ, ನೆಕ್ಸ್ಟ್ ಈ ಥರ ಕ್ಯಾಂಪ್ಗಳು ಮಾಡಿದಾಗ ಅವರು ಬಂದು ಅಟೆಂಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ, ಸರ್ ಹೇಳ್ದಂಗೆ ಹೆಣ್ಣೊಂದು ಕಲಿತ್ರೆ ಶಾಲೆ ಒಂದು ತೆರೆಯುತ್ತೆ ಅಂತ ಹೇಳ್ತಾರೆ. ಅದಕ್ಕಿಂತ ಮಿಗಿಲಾಗಿ ಏನಂದರೆ ನಾನು ಈ ಕೋವಿಡ್ ಟೈಮ್ಗೂ ಸರ್ ಎಕ್ಸಾಂಪಲ್ ಕೊಟ್ಟಾಗ ನಾವು ಥ್ರೋಟ್ ಕರ್ನಾಟಕ ಆಂಧ್ರದಲ್ಲಿ ಕೂಡ ಕ್ಲಾಸಸ್ ಮಾಡಿದ್ದೀವಿ. ಆ ಸಮಯದಲ್ಲಿ ನಾನು ಲಾಸ್ಟು ಪುಂಗನೂರು ಅಂತ ಅಂದ್ಬಿಟ್ಟು ನಮ್ಮ ಆಂಟಿ ಮನೆಗೆ ಹೋಗಿದ್ದೆ. ನಾನು LIC ಅಡ್ವೈಸರ್ ಕೂಡ. ಆ ಟೈಮಲ್ಲಿ ನಾನೊಂದು ನಮ್ಮ ಸ್ಟೂಡೆಂಟ್ ಕಾಲ್ ಮಾಡಿದೆ, ಸ್ವಲ್ಪ ಈ ಥರ ನಮ್ಮ ಆಂಟಿ ಮನೆಗೆ ಬಂದಿದ್ದೀನಿ, LIC ಕೇಳೋಣ ಅಂತ ಅಂದ್ಬಿಟ್ಟು ಅವ್ರನ್ನ ಕರೆದಿದ್ದೆ. ಆ್ಯಕ್ಚುಲಿ ಅವ್ರು ಬಂದು, ಮೇಡಮ್ ನಾನು
ತುಂಬ ಖುಷಿ ಆಯಿತು. ನಮ್ಮ ಅತ್ತೆ ಹೇಳಿದ್ರು ನೀವು ನಮ್ಮ ಮನೆಗೆ ಬರಲೇಬೇಕಂತೆ. ಪಾರ್ಲರ್ ಓಪನಿಂಗ್ ಅವ್ರು ಹೇಳಿದರು. ಆ ಸಮಯದಲ್ಲಿ ನಾನು ಹೋಗಿ ಅಟೆಂಡ್ ಮಾಡೋಕ್ಕಾಗಲಿಲ್ಲ, ಪಾರ್ಲರ್ ಓಪನಿಂಗ್ ಹೋಗಲಿಲ್ಲ ನಾನು. ನಮ್ಮ ಅತ್ತೆ ಹೇಳಿದ್ದಾರೆ ನೀವು ಮನೆಗೆ ಬರಲೇಬೇಕಂತೆ, ಏನಾದರೂ ಅಡುಗೆ ಮಾಡಿಟ್ಟು ನಿಮ್ಮ ಆಶೀರ್ವಾದ ತಗೊಂಡು ಕಳಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಮೇಡಮ್. ತಪ್ಪು ಮಿಸ್ ಮಾಡಿದ್ರೆ ಬರಲೇಬೇಕು ಅಂತ ಕರೆದ್ರು. ಇಲ್ಲ ಬಿಡಿ ಸರೋಜಾ, ನೆಕ್ಸ್ಟ್ ಟೈಮ್ ಬರ್ತೀನಿ ತೊಂದರೆ ಇಲ್ಲ ಮೇಡಮ್. ಇವತ್ತು ನಮ್ಮ ಮನೆ ಜೀವನ ನಡೀತಾ ಇದೆ ಅಂದರೆ ನಿಮ್ಮ ಹತ್ರ ಕಲ್ತಿರೋ ವಿದ್ಯೆ. ಪಾಸ್ಟ್ ಕೊರೋನಾ ಟೈಮಲ್ಲಿ ನಮ್ಮ ಹಸ್ಬೆಂಡ್ ಇರೋರು, ಇಬ್ಬರು ಮಕ್ಕಳನ್ನ ನಮ್ಮ ಅತ್ತೆನೂ ಸಾಕೊಂಡು ನಾನು ಜೀವನ ನಡೆಸ್ತಾ ಇದ್ದೀನಿ ಅಂದರೆ ನೀವು ಕೊಟ್ಟಿರೋ ವಿದ್ಯೆಯಿಂದಲೇ ಅಂತ ಹೇಳಿದ್ರು. ಆ ಸಂತೋಷ, ಆ ತೃಪ್ತಿಯಲ್ಲಿ ಯಾವುದೂ ಸಿಗಲ್ಲ. ನಾವು ಕೊಟ್ಟಿರೋ ವಿದ್ಯೆ ಅವ್ರು ಕಲ್ತಿರೋದು ನೋಡಿ, ಒಂದು ಕುಟುಂಬನೇ ನಡೆಸ್ಕೊಂಡು ಹೋಗೋಕ್ಕೆ ಅನುಕೂಲ ಆಯಿತು ಅಂದಾಗ ನಮಗೂ ತುಂಬ ಆ ಬ್ಲೆಸ್ಸಿಂಗ್ಸ್ ಅನ್ನೋದು ತುಂಬ ಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಏನು ಕಲ್ತಿದ್ದೀರೋ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ. ಇವಾಗ ಬ್ಯೂಟಿಷಿಯನಲ್ಲಿ ಇದ್ದೀರಾ, ಕೋಶ ಹೇಳಿದ್ರು, ನಿಮ್ಮ ಅನಿಸಿಕೆ ಹೇಳಿದಾಗ ಗುರುಗಳಿಗೆ ಏನೂ ನೀವು ಗಿಫ್ಟ್ ಕೊಡಬೇಕಾಗಿಲ್ಲ. ನೀವು ಕಲ್ತಿರೋ ವಿದ್ಯೆನ ಯಾವ ಥರ ಕಲ್ತಿದ್ದೀವಿ, ಅದರಿಂದ ನಮ್ಗೆ ಎಷ್ಟು ಅನುಕೂಲ ಆಗುತ್ತೆ, ಮುಂದಕ್ಕೆ ನನಗೆ ಅನುಕೂಲ ಆಗುತ್ತೆ, ನನ್ನಿಂದ 4 ಜನಕ್ಕೆ ಅನುಕೂಲ ಆಗುತ್ತಾ, ನನ್ನ ಫ್ಯಾಮಿಲಿಗೂ ಹೆಲ್ಪ್ ಆಗುತ್ತಾ ಅನ್ನೋದನ್ನು ಹೇಳಿದಾಗ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಮನೆಯಲ್ಲಿ ನಮ್ಮ ಕೆಲಸ ನಾವು ಮಾಡ್ಬೋದು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತೀರಾ ನಮ್ಮ ಕೆಲಸ ನಾವು ಮಾಡಿಕೊಂಡು ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಮೇಡಮ್. ಕ್ಲಾಸ್ ಕೊಡೋದು ಚೆನ್ನಾಗಿ ಹೇಳ್ಕೊಡ್ತಾರೆ. ನಾವು ಆಬ್ಸೆಂಟ್ ಆದರೂ ಕೂಡ ಸರಿ, ನೆಕ್ಸ್ಟ್ ಡೇ ಅದನ್ನ ಚೆನ್ನಾಗಿ ಹೇಳ್ಕೊಟ್ಟು ನಾನು ಇದು ಮಾಡ್ತೀನಿ. ಸೊ ನನಗೂ ಒಂಥರ ಖುಷಿ ಆಗ್ತಿದೆ, ಕಲ್ತ್ಕೊಂಡು ನಾನು ನೆಕ್ಸ್ಟು ಶಾಪ್ ಇರಬೇಕು ಅಂತ ಇದು ಮಾಡ್ತೀನಿ. ಒಳ್ಳೆ ಪಿಕ್ಚರ್ ಆಗಿದೆ. ನನ್ನ ಹೆಸರು ಅರ್ನಿ ಅಂತ. ನಾನು ಒಂದು ಲಾಸ್ಟ್ ಟೈಮ್ ಕೋರ್ಸ್ ಮಾಡುವಾಗ ನಾನು ಬಂದು ಇಲ್ಲಿ ಕಲ್ತ್ಕೊಂಡಿದ್ದು. ಮೇಡಮ್ ಈ ಸತಿ ನನಗೆ ಆಪರ್ಚುನಿಟಿ ಕೊಟ್ಟರು. ನಾನು ಮೇಡಮ್ ಅಂತ ಕಲ್ತಿರೋ ವಿದ್ಯೆ ನಾನೊಂದು 4 ಜನರಿಗೆ ಹೇಳ್ಕೊಟ್ಟಿದ್ದೀನಿ. ಮೇಡಮ್ ಕೊಟ್ಟಿರೋ ಆಪರ್ಚುನಿಟಿ ಅಂತ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಾನು ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಕನ್ನಡ ಸಂಘ ಆಶ್ರಯದಲ್ಲಿ ನೀವು ತರಬೇತಿಗೆ ಬಂದು ಇಷ್ಟು ದಿವಸ ಕಲಿತು ಇವತ್ತು ಕಡೆಯ ದಿನ ಅಂತ ಒಂದು ಕಾರ್ಯಕ್ರಮ ನಡೆಸ್ಕೋದು. ನಿನ್ನೆ ನಮಗೆ ಟೈಮ್ ಇರಲಿಲ್ಲ, ಅದರಿಂದ ಇವತ್ತು ರಾತ್ರಿ ಹೇಳಿದೆ ಇವತ್ತು ಇಟ್ಕೊಳ್ಳಿ ಅಂತ. ಅದೇ ಥರ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಉಪಾಧ್ಯಕ್ಷರಾದಂಥ ತ್ಯಾಗರಾಜ್ ಅವರು ಬಂದಿದ್ದಾರೆ. ಹಾಗೆ ಜಂಟಿ ಕಾರ್ಯದರ್ಶಿ ಅಂತ ರಾಧಾ ಮೇಡಮ್ ಬಂದಿದ್ದಾರೆ. ನಮ್ಮ ಕಾರ್ಯದರ್ಶಿಗಳಾದ ಅಶ್ವಥ್ ಅವರು ಬಂದಿದ್ದಾರೆ. ನಮ್ಮ ಸಂಘದ ಪದಾಧಿಕಾರಿಗಳಾದ ಪ್ರಸನ್ನ ಅವರು, ರಾಮಚಂದ್ರ ಎಲ್ಲ ಬಂದಿದ್ದಾರೆ. ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಕನ್ನಡ ಸಂಘದಲ್ಲಿ ಇದ್ದುಕೊಂಡು ಮಂಜು ಅವರು ಬಂದಿದ್ದಾರೆ. ಯಾಕೆಂದರೆ ಇದು ಪ್ರಚಾರ ಮಾಡಿದ್ರೆ ನಿಮಗೂ ಒಂದು ನಾಳಿನ ದಿವಸ ಒಂದು ಉಪಯೋಗ ಆಗುತ್ತೆ ಅಂತ. ಮೊದಲಾಗ ನಾನು ಹೇಳಬೇಕಾದ್ರೆ ಹೋದ ವರ್ಷ 80 ಸ್ಟೂಡೆಂಟ್ಸ್ ಬಂದಿದ್ದಾರೆ. ಈ ಸಲ ಬರೀ 20 ಅಂತ ಇದಾಯಿತು. ಯಾಕಂದರೆ ಹೋದ ವರ್ಷ ನಾನು ಕೂಡ ಸ್ವಲ್ಪ ಇಂಟ್ರೆಸ್ಟ್ ಇಟ್ಕೊಂಡಿದ್ದೆ. ಮೊದಲನೇ ಟೈಮ್ ಅವರು ಇಲ್ಲಿ ಕಾಲಿಟ್ಟಿದ್ರು ಕನ್ನಡ ಸಂಘ ಆಶ್ರಯದಲ್ಲಿ ಅಂತ ಹೇಳಿದಾಗ. ಆದರೆ ನಾವು ಕೂಡ ಒಂದು ಪ್ರಚಾರಕ್ಕೆ ಒಂದು ವಾಟ್ಸಪ್ ಆಗಲಿ ಇದೆಲ್ಲ ಮಾಡಿದ್ವಿ. ಆದರೆ ಈ ಸಲ ಅವ್ರು ಕೇಳಿದಾಗ ಅವರ ಅನುಭವ ಆಗಿದೆ, ಇಲ್ಲೆಲ್ಲ ಗೊತ್ತಿದ್ದಾರೆ, ಓಲ್ಡ್ ಟೀಚರ್ಸ್ ಇದ್ದಾರೆ ಅಂತ ಒಂದು ನಾವು ಕೂಡ ಬೇರೆ ಕೆಲಸಗಳಲ್ಲಿ ಇಲ್ಲಿ ನಾವು ಕೋಪರೇಷನ್ ಕೊಡೋಕ್ಕಾಗಿಲ್ಲ. ನಾವು ಯಾವತ್ತೂ ಬಂದಿರಲಿಲ್ಲ, ನೀವು ನೋಡೇ ಇರಲಿಲ್ಲ. ಅವರಿಬ್ಬರು ಇರ್ತಾ ಇದ್ರು. 1-2 ಸಲ ನಾನು ಕೇಳಿದೆ ನಿಮ್ಮ ಮೇಡಮ್ ಅವರಿಂದ ಬಂದಿಲ್ಲ ಅಂತ. ಅವಾಗೆ ಅಂದ್ಕೊಂಡೆ ಇವರೆಲ್ಲೋ ಸ್ವಲ್ಪ ನೆಗ್ಲಿಜೆನ್ಸ್ ತೆಗೆದುಕೊಂಡು ಹಿಂಗಿದ್ದಾರೆ ಮಕ್ಕಳು, ಇವರು ಬಂದಿಲ್ಲ. ಬಟ್ ಇವರು ಯಾವ್ದು ಹೇಳ್ತಾರೆ ಅಂತ ಅಡ್ವರ್ಟೈಸ್ಮೆಂಟ್ ಅಂದರೆ ಇವರು ಆಟೋ ಇಟ್ಕೊಂಡು ಅವರಿಗೆ ಪಾಂಪ್ಲೆಟ್ ಕೊಟ್ಟು ಅವರೆಲ್ಲ ಒಂದು ಮರದ ಕೆಳಗಡೆ ನಿಂತ್ಕೊಂಡು ಕಾಲ ಕಳ್ಕೊಂಡು ದುಡ್ಡು ತೆಗೆದುಕೊಂಡು ಹೋಗೋ ಇದ್ದಾರೆ ಅಂಥವ್ರಿಗೆ ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ. ಮೀಡಿಯಾದವರು ಅವರು ಯೂಟ್ಯೂಬಲ್ಲಿ ಸುಮಾರು ಹೋಗ್ತಾರೆ. ಆಟೋಗಿಂತ ಯೂಟ್ಯೂಬ್ ಅವರಲ್ಲಿ ಮೆಸೇಜ್ ಚೆನ್ನಾಗಿ ಪಾಸ್ ಆಗುತ್ತೆ. ನೀವು ಮಾಡೋ ಫಸ್ಟ್ ಕೇಳಿದ್ರು, ಒಂದು 2 ತಿಂಗಳಿಂದ ಮೇಡಮ್ ಅವ್ರು ಕೇಳ್ತಾ ಇದ್ರು. ಆದರೆ ನಮ್ಮ ರಾಧಾ ಮೇಡಮ್ ಅವರು ನಿಕ್ಕಮ್ ಅಂತ ಕೇಳಿದ್ರು. ಏನಂತ, ಈ ಥರ ಬೇರೆ ಯಾರು ಬಂದಿದ್ರು ಮಾಡೋಕ್ಕೆ ಜಾಗ ಕೊಡ್ತೀರಾ ನೋಡಿ ಮೇಡಮ್. ಆಲ್ರೆಡಿ ಅವ್ರು 2 ತಿಂಗಳಿಂದ ಕೇಳ್ತಾ ಇದ್ದಾರೆ. ಕನ್ನಡ ರಾಜ್ಯೋತ್ಸವ ಆಗ್ಬಿಡ್ಲಿ ಅಂತ ನಾನು ಸಾಲ ಕಳ್ಕೊಂಡು ಬಂದೆ, ಜಾಗ ಕೊಡ್ತಿರ್ಲಿಲ್ಲ. ಅವ್ರು ಮಾತು ಕೇಳಿಬಿಟ್ಟು ಆಮೇಲೆ ನಾವು ಕೊಡ್ತೀವಿ, ಅದ್ರವರೆಗೂ ಸುಮ್ಮನೆ ಇದೆ. ಆಮೇಲೆ ನಾವು ಇಮಿಡಿಯೇಟ್ ಫೋನ್ ಮಾಡಿದೆ ಅವರಿಗೆ. ಇಲ್ಲ ಸರ್, ನಾವು ಇಷ್ಟು ದಿವಸ ಕೇಳಿಬಿಟ್ಟು ನೀವು ಇದುವರೆಗೂ ಹೇಳಲೇ ಇಲ್ಲ, ಇವಾಗ ಬೇರೆಯವರು ಅಂತ ಹೇಳಿದ್ರೆ ಇಲ್ಲ ನಾವೇ ಮಾಡ್ತೀವಿ ಅಂತ ಹೇಳಿದ್ರು. ಆಯ್ತು ಅಂತ ನಮ್ಮ ರಾಧಾ ಮೇಡಮ್ ಅವರು ಹೇಳಿದೆ. ಇಲ್ಲ ಮೇಡಮ್ ಅವರೇ ಮಾಡ್ತಾರೆ ಅಂತ. ಅವ್ರ ಜೊತೆಯಲ್ಲಿ ಯಾರು ಇರೋರು ಅವರು ಬಂದು ಮಾಡಲಿ ಅನ್ನೋ ಒಂದು ಉದ್ದೇಶದಲ್ಲಿ ಹೇಳಿದ್ವಿ. ಅವರು ಇವರು ಸೇರ್ಕೊಂಡ್ರೆ ಇನ್ನೂ ಜಾಸ್ತಿ ಆಗ್ತಾ ಇತ್ತು ಅನ್ನೋ ಗೊತ್ತಿಲ್ಲ. ಅದು ಯಾರು ನಮ್ಮ ಕಾಂಟ್ಯಾಕ್ಟ್ ಬಂದಿಲ್ಲ. ಆದರೆ ಇವತ್ತು 20 ಜನ ಆದ್ರೂ
ಒಳ್ಳೆ ರೀತಿಯಲ್ಲಿ ಕಲಿಸ್ಕೊಟ್ಟಿದ್ದಾರೆ. ಅವರಿಬ್ಬರು ಹಳೆ ಸ್ಟೂಡೆಂಟ್ಸ್ ನೀವು ಕಲಿಸ್ಕೊಟ್ಟಿದ್ದಾರೆ, ಚೆನ್ನಾಗಿ ಕಲ್ತಿದ್ದಾರೆ ಅಂತ ನಾವು ಅಂದ್ಕೊಳ್ತೀವಿ. ನೀವು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೋದು. ಮನೆಯಲ್ಲಿ ಕೂತ್ಕೊಂಡು ಹಾಡು ತೆಗೆದುಕೊಂಡು ಕಟ್ಟೋರು ಎಷ್ಟೋ ಜನ ಇದ್ದಾರೆ, ನಮ್ಮ ರಿಲೇಷನ್ ಕೂಡ ಇದ್ದಾರೆ. ಅದೇ ಈ ಥರ ಕಲಿತು ಅವರವರು ನಮ್ಮ ಸೊಸೆ ಕೂಡ ನಾವು ಹೇಳ್ತಾ ಇದ್ದೀವಿ, ಮನೆಯಲ್ಲಿ ಕೂತ್ಕೊಂಡು ಕಲ್ತ್ಕೊಂಡು ಮಾಡ್ರಿ ಅಂತ, ಆಯಿತಾ? ಅವರು ಕೆಲಸ ಬಿಟ್ಟು ಇದಾದರೂ ಮಾಡ್ರಿ ಅಂತೇಳಿ. ಈ ಥರ ಮಾಡೋದ್ರಲ್ಲಿ ಹೆಣ್ಮಕ್ಳು ಮುಂದೆ ಬಂದು ಒಂದು ಇದಾಗಲಿ ಅನ್ನೋ ಒಂದು ಉದ್ದೇಶದಲ್ಲಿ ಕಲಿಸಿದಂಗೆ ನಾವು ಬೇರೆ ಇದಕ್ಕೆಲ್ಲ ನಾವು ಅವಕಾಶ ಕೊಡ್ತಾ ಇಲ್ಲ. ಇವಾಗ ಮಕ್ಕಳು ನೃತ್ಯ ಮಾಡೋರಿಗೆ ನಾವು ಕೊಡ್ತಿದ್ದೀವಿ. ತಿರುಗಿ ಅಬಾಕಸ್ ಕ್ಲಾಸ್ ಅಂತ ನಡೀತಾ ಇದೆ, ಅವರಿದೆ, ಯೋಗ ಎಲ್ಲ ನಡೀತಾ ಇದೆ. ಯಾಕೆ ಕೊಡ್ತಾ ಇದ್ದೀವಿ ಅಂದರೆ ನಮ್ಮ ಕನ್ನಡ ಸಂಘದಿಂದ ಏನೋ ಒಂದು ಉಪಯೋಗ ಆಗ್ಬೇಕಂತ ನಾವು ಮಾಡ್ತಾ ಇದ್ದೀವಿ. ನಾವೇನು ದುಡ್ಡು ಮಾಡ್ಕೋಬೇಕು ಅಂತ ಇಲ್ಲಿ ಮಾಡ್ತಾ ಇದ್ದೀವಿ. ಜನಗಳಿಗೆ ಒಂದು ಅನುಕೂಲ ಆಗಲಿ. ಯಾವುದೇ ಒಂದು ಕಾರ್ಯಕ್ರಮ ನಾವು ಎಲ್ಲದಕ್ಕೂ ಕೊಡಲ್ಲ. ಯಾವುದು ಇಲ್ಲಿ ಮಾಡಿದ್ರೆ ಸರೋಗುತ್ತೆ ಅನ್ನೋಂಥ ಮಾತ್ರ ನಾವು ಕಮಿಟಿಯಲ್ಲಿ ಡಿಸಿಷನ್ ಮಾಡಿಕೊಂಡು, ನಾವು ಒಬ್ಬರು ಡಿಸಿಷನ್ ಅಲ್ಲ, ಕಮಿಟಿಯಲ್ಲಿ ಒಂದು ಮಾತು ಹೇಳ್ಬಿಟ್ಟು ಆಮೇಲೆ ನಾವು ಕೊಡ್ತಾ ಇದ್ದೀವಿ. ಯಾಕಂದರೆ ಎಲ್ಲ ಕೊಟ್ಬಿಡ್ತಾರೆ ಅನ್ನೋದು ಉದ್ದೇಶ ಇರಲ್ಲ. ಇವಾಗ ಯಾರೋ ಧರ್ಮಸ್ಥಳದವರು ಯಾವುದೋ ಒಂದು ಇದು ಮಾಡಬೇಕು ಅಂತಾರೆ, ಅಂಥವ್ರಿಗೂ ನಾವು ಕೊಟ್ಟಿದ್ದೀವಿ. ಧರ್ಮಸ್ಥಳವರು ಏನೋ ಒಂದು ಮೀಟಿಂಗ್ ಮಾಡಬೇಕಂದಾಗ ಅವ್ರಿಗೂ ಕೊಟ್ಟಿದ್ದೀವಿ. ಎಲ್ಲದಕ್ಕೂ ಇದು ಕೊಡ, ಯಾಕಂದರೆ ಇಂಥ ಒಳ್ಳೆ ಕೆಲಸ ಮಾತ್ರ ನಾವು ಉಪಯೋಗಿಸ್ತಾ ಇದ್ದೀವಿ. ಮಕ್ಕಳು ಕಾರ್ಯಕ್ರಮ ಇದೆ, ಅವ್ರಿಗೂ ಕೊಡ್ತಾ ಇದ್ದೀವಿ. ಇನ್ನು ನೀವು ವರ್ಷ ನಡೆಸ್ತೀವಿ ಅಂತ ಹೇಳಿದ್ರೆ, ನೀವೇ ನಡೆಸ್ತೀವಿ ಅಂತ ಹೇಳಿದ್ರೆ ನೇರವಾಗಿ ಹೇಳಿ, ಸ್ಟ್ರೆಂತು ನೀವು ಈ ಥರ ಸ್ಟ್ರೆಂತ್ ಮಾಡೋಂಗಿದ್ರೆ ನಾನು ಕೊಡಲ್ಲ 55, ಇನ್ನೂ ಹೆಚ್ಚಾಗಿ ಮಾಡಬೇಕು. ಆವಾಗ ನಮಗೂ ಸಂತೋಷ ಆಗುತ್ತೆ. ಯಾಕಂದರೆ ಸುಮಾರು ಜನ ಜಾಸ್ತಿ ಇದ್ದರೆ ಒಂದು ಕನ್ನಡ ಸಂಘದಲ್ಲಿ ಕಲ್ತೀವಿ ಅನ್ನೋ ಒಂದು ನಮಗೂ ಒಂದು ಹೆಸರು ನಮ್ಮ ಇದರಲ್ಲಿ, ಆ ಒಂದು ಇದರಲ್ಲಿ ನಾವು ಹೇಳ್ತಾ ಇದ್ದೀವಿ. ಇವತ್ತು ನಾನು ಇನ್ನು ಹೆಚ್ಚಿಗೇನು ನಿಮ್ಮ ಹೆಸರು ಸುನೀತಾ ಮೇಡಮ್ ಅವರು ಬಂದು ಏನು ಕ್ಲಾಸು ಅದು KR ಪುರಮಿಂದ ಇಲ್ಲಿ ಬಂದು ಮಾಡ್ತಾರೆ ಅಂದರೆ ನಮಗೂ ಒಂದು ಹೆಮ್ಮೆನೆ. ಯಾಕಂದರೆ ಇಲ್ಲಿ ಲೋಕಲ್ ಅವರೇ ಇಷ್ಟು ಕಲ್ತಿರೋರು, ಅವರು ಟೀಚರ್ಸ್ ಅವರು ಕೊಟ್ಟು ಮಾಡಿದ್ದಾರೆ. ನೀವು ಮಾಡಿರಿ. ಅವರು ಸುಮಾರು ಕಡೆ ಮಾಡ್ತಾ ಇದ್ದಾರೆ, ನಮ್ಗೆ ಗೊತ್ತಾಗ್ತಾ ಇದೆ. ಏನಂತ ದೇವನಹಳ್ಳಿ ಅಂತ, ಇನ್ನು ರಾಮನಗರ ಅಂತೆ, ಕನಕಪುರ, ಇವೆಲ್ಲ ಬೆಂಗಳೂರು ಸರೌಂಡಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಅದೇನು ಅವ್ರಿಗೆ ಇದೆಯೋ ಗೊತ್ತಿಲ್ಲ, ಏನು ಪ್ರಾಫಿಟ್ ಇದೆಯೋ ಏನೋ ಗೊತ್ತಿಲ್ಲ. ಉಚಿತ ಕ್ಲಾಸ್ ಅಂತ ನಮ್ಗೆ ಹೇಳ್ತಾ ಇದ್ದಾರೆ. ಅದೇನು ಬೆನಿಫಿಟ್ ಇದೆಯೋ ಗೊತ್ತಿಲ್ಲ. ಅವ್ರನ್ನೇ ಕೇಳಬೇಕು ಏನು ಬೆನಿಫಿಟ್ ಇದೆಯಾ ಅಂತ. ನಮಗೆ ಅಂತೂ ಅರ್ಥ ಆಗ್ತಾ ಇಲ್ಲ. ಆದರೂ ನಮ್ಮ ಕನ್ನಡ ಸಂಘದಲ್ಲಿ ನಾವೇನು ರೆಂಟ್ ತೆಗೆದುಕೊಂಡಿಲ್ಲ, ಏನಿಲ್ಲ. ಏನಾದರೂ ಈ ಸಲ ನಮಗೆ ಏನೋ ನೋಡಿಲ್ಲ ಅನ್ನೋ ಒಂದು ನನಗೂ ಒಂದು ಬೇಜಾರಿದೆ. ಯಾಕೆಂದರೆ ಈ ಕಡೆಯಿಂದ ಅವ್ರು ತಲೆ ಹಾಕಿಲ್ಲ, ಏನೋ ಮಾಡ್ಕೊಂಡು ಹೋಗ್ತಾ ಇದ್ರು ಬಿಡಿ, ಮುಂಚೆಂದು ತೋರಿಸಿದ ದಾರಿ ಅಂತ. ಒಂದು ಸಲ ನೀರು ಕೇಳಿದಾಗ ಕ್ಯಾನ್ ಇದೆ, ನೀರು ಎತ್ಕೊಳ್ಳಿ ಅಂತ ಹೇಳಿದ್ದೆ. ಇವಾಗ ನೋಡಿದ್ರೆ ಕಾಫಿ ಕ್ಯಾನ್ ಇಟ್ಟಿದ್ದಾರೆ. ನಮ್ಗೆ ಹೇಳಿದ್ರು ನೀರು ತಂದು ಕೊಡ್ತಾ ಇದ್ವಿ. ನಮ್ಮ ಕೈಲಿ ಆಗದೆ ಇವತ್ತು ಈ ಕಾರ್ಯಕ್ರಮ ನಡೆಸೋಕ್ಕೆ ಅವರು 12 ಗಂಟೆಗೆ ಬನ್ನಿ ಅಂತ ಹೇಳಿದರು. ನಮ್ಮ ಕನ್ನಡ ಸಂಘದಿಂದ ಒಂದು ವರ್ಷನೂ ನಾನು ಮಾಡಿಕೊಟ್ಟಿದ್ದೆ ಅನಿಸುತ್ತೆ. ಈ ಸಲನೂ ಒಂದು ತಿಂಡಿ ವ್ಯವಸ್ಥೆ ಇಲ್ಲ ಸರ್, ಈ ಸಲ ನಾವು ಏನೋ ಅಂದ್ಕೊಂಡಿಲ್ಲ, ಹಂಗೆ ಸರ್ಟಿಫಿಕೇಟ್ ಇಲ್ಲ, ನಮ್ಮ ಕನ್ನಡ ಸಂಘದಿಂದ ನಾನು ಮಾಡಿಸ್ಕೊಟ್ಟಿದ್ದೀನಿ ಅಂತ ಮಾಡಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಏನಾದರೂ ಸಮಸ್ಯೆ ಇದ್ದರೆ ಮುಂದಿನ ದಿನಗಳು ಕೂಡ ನಮ್ಮ ಫೋನ್ ತೆಗೆದುಕೊಳ್ಳಿ. ಏನಾದರೂ ಇದ್ರೆ ಹೇಳಿ. ಇಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಏನಾದರೂ ಅನಾನುಕೂಲ ಆಗಿದ್ದರೆ ದಯವಿಟ್ಟು ಧೈರ್ಯವಾಗಿ ಹೇಳ್ಬೋದು. ಯಾಕಂದರೆ ನಾವು ತಿದ್ಕೊಳ್ಳೋದಿರುತ್ತೆ. ಯಾಕಂದರೆ ನಮ್ಮ ಸಂಘದ ಪದಾಧಿಕಾರಿಗಳು ಬಂದೇ ಇರ್ಬೋದು. ನಾನಾದರೂ ಬಂದೋದನ್ನು ನೋಡಿ ನಿಮ್ಮ ಸಮಸ್ಯೆ ನಾನು ಇದು ಮಾಡ್ತಾ ಇದ್ದೀನಿ. ಯಾವತ್ತೋ ಒಂದು ದಿವಸ ನೀರಿಲ್ಲ ಅಂತೇಳಿ ಯಾರೋ ಫೋನ್ ಮಾಡಿದ್ರು, ಇಮಿಡಿಯೇಟ್ ನಾನು ಅದನ್ನು ಅರೇಂಜ್ ಮಾಡ್ಕೊಟ್ಟಿದ್ದೀವಿ. ಇಲ್ಲಿಂದ ಇವಾಗ ಟಾಯ್ಲೆಟ್ಸ್ ಇಲ್ಲಿಂದ ಆ ಕಡೆನೂ ಇದೆ, ನಾವು ಆ ಕಡೆನೂ ಸಫಿಷಿಯಂಟೇ ಮಾಡಿದ್ದೀವಿ. ಆಯಿತಾ? ಇಲ್ಲೇ ಹೋಗಬೇಕಾಗಿಲ್ಲ, ಹಿಂದ್ಗಡೆ ಇನ್ನೂ ಚೆನ್ನಾಗಿದೆ ಟಾಯ್ಲೆಟ್ಸ್ ಎಲ್ಲ. ಈ ಒಂದು ಇದರಲ್ಲಿ ನಾವು ಕನಸಂದ್ರೆ ಅನುಕೂಲ ಮಾಡಬೇಕಂತ ಇನ್ನೂ ಒಂದು ಬಿಲ್ಡಿಂಗ್ದು ಪೆಂಡಿಂಗ್ ಇದೆ. ಇದೆಲ್ಲ ಆದರೆ ನಮ್ಮ ಕನಸಂಗೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಬೇರೆಯವ್ರಿಗೂ ನಾವು ಬೇರೆ ಕಾರ್ಯಕ್ರಮಗಳು ಕೊಡಬೇಕು ಅಂತ ಒಂದು ಆಸೆ ಇದೆ. ನೋಡೋಣ, ಮುಂದಿನ ದಿನ ನಮ್ಮ ಶಾಸಕರು ಇದನ್ನು ಅವರು ಇದಕ್ಕೆ ಬಿಟ್ಟಿದ್ದೀವಿ, ಅವರು ಅದನ್ನು ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಇವತ್ತು ಹೆಣ್ಮಕ್ಳಿಗೆ ಒಂದು ಆಶ್ವಾಸನೆ ಕೊಟ್ಟು, ನೀವು ಇಷ್ಟು ದಿವಸ 30 ದಿವಸ ಏನು ಕಲ್ತಿದ್ದೀರೋ ಅದನ್ನು ಬೇರೆಯವ್ರಿಗೂ ಇದು ಮಾಡಿ, ನೀವು ನಿಮ್ಮ ಕಾಲ ಮೇಲೆ ನೀವು ಧೈರ್ಯವಾಗಿ ಕೆಲಸಗಳು ಮಾಡ್ಕೊಂಡು ನಿಮ್ಮ ಜೀವನ ನಡೆಸಲಿ ಅಂತ ನಮ್ಮ ಕನ್ನಡ ಸಂಘದಲ್ಲಿ ಒಂದು
ಡಿಸ್ಟ್ರಿಬ್ಯೂಟ್ ಮಾಡಿಬಿಡಿ ಎಲ್ರಿಗೂ ಕೊಡಿ. ಅಷ್ಟೇ ಅಷ್ಟೇ. ಹಾಂ ತಗೊಳ್ಳಿ ಅಷ್ಟೇ. ಕಾರುಣ್ಯ ಯಾರ ಮಕ್ಕಳ ಇಲ್ಲಿ ನೋಡಿ ಇಲ್ಲಿ ನೋಡಿ. ಬಂದಿಲ್ಲ ಸರ್. ಬ್ರಹ್ಮ ಬಂದಿಲ್ವಾ? ಏನು ಬಂದಿದೆ ಹೆಸರು? ಮೇಡಮ್ ಒಳ್ಳೆ ತುಂಬ ಶಾಜಿಯಾ ಎಲ್ಲ ನೋಡಿ ಮೇಡಮ್ ಈ ಕಡೆ ಎಲ್ಲ ನೋಡಿ ಈ ಕಡೆ